ಕಿರಿಕ್ ನಟಿ ರಶ್ಮಿಕಾ ಕೈಗೆ ಮುತ್ತಿಟ್ಟ ವಿಜಯ್ ದೇವರಕೊಂಡ. ಸಾಮಾಜಿಕ ಜಾಲತಾಣದಲ್ಲಿ ನವ ಜೋಡಿ ವಿಡಿಯೋ ವೈರಲ್. ವಿಜಯ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ರಶ್ಮಿಕಾ ಮಂದಣ್ಣ. ಕಿರಿಕ್ ಬ್ಯೂಟಿ ರಶ್ಮಿಕಾ ಹಾಗೆ ರೌಡಿ ಬಾಯ್ ವಿಜಯ್ ದೇವರಕೊಂಡ ಅವರು ಗುಟ್ಟಾಗಿ ಎಂಗೇಜ್ ಆಗಿರುವಂತಹ ಸುದ್ದಿ ಇತ್ತೀಚೆಗೆ ಜೋರಾಗಿಯೇ ಚರ್ಚೆ ಆಗ್ತಾ ಇದೆ. ಹೋದಲ್ಲೆಲ್ಲ ರಶ್ಮಿಕಾ ಮಂದಣ್ಣ ಅವರಿಗೆ ಈ ಬಗ್ಗೆ ಪ್ರಶ್ನೆಗಳು ಎದುರಾಗ್ತಾನೆ ಇರುತ್ತೆ. ಆದ್ರೆ ರಶ್ಮಿಕಾ ಮಂದಣ್ಣ ಮಾತ್ರ ನಾಚ್ಕೊಳ್ತಾ ಪರೋಕ್ಷವಾಗಿ ಈ ವಿಚಾರವನ್ನ ಒಪ್ಕೊಳ್ತಾ ಇದ್ದಾರೆ. ಈಗ ಇವರ ಮಧ್ಯೆ ಅದೆಂಥ ಬಾಂಧವ್ಯ ಇದೆ ಅನ್ನೋದನ್ನ ತೋರಿಸುವ ಒಂದು ವಿಡಿಯೋ ವೈರಲ್ ಆಗಿದ್ದು, ವಿಡಿಯೋದಲ್ಲಿ ವಿಜಯ್ ರಶ್ಮಿಕಾ ಕೈಗೆ ಮುತ್ತನ್ನ ಕೊಟ್ಟಿರೋದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ರಶ್ಮಿಕಾ ಮಂದಣ್ಣ ನಟನೆ ಮಾಡಿರುವಂತಹ ದಿ ಗರ್ಲ್ ಫ್ರೆಂಡ್ ಸಿನಿಮಾ ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿದೆ. ಸಕ್ಸಸ್ ಮೀಟ್ ಮಾಡಿ ಎಲ್ಲರಿಗೂ ಸಹ ಚಿತ್ರತಂಡ ಧನ್ಯವಾದಗಳನ್ನ ತಿಳಿಸಿದೆ. ಇನ್ನು ಈ ಸಂಭ್ರಮಾಚರಣೆಗೆ ನಟ ವಿಜಯ್ ದೇವರಕೊಂಡ ಮುಖ್ಯ ಅತಿಥಿಯಾಗಿ ಕೂಡ ಬಂದಿದ್ರು. ವೇದಿಕೆ ಬಳಿ ಬರ್ತಾ ಇದ್ದಂತೆ ರಶ್ಮಿಕಾ ಕೈಗೆ ವಿಜಯ್ ಮುತ್ತನ್ನ ಕೊಟ್ಟಿದ್ದಾರೆ. ಈ ವಿಡಿಯೋ ಸಖತ್ ವೈರಲ್ ಆಗಿದೆ. ದಿ ಗರ್ಲ್ ಫ್ರೆಂಡ್ ಚಿತ್ರಕ್ಕೆ ಸಿಕ್ಕಂತಹ ರೆಸ್ಪಾನ್ಸ್ ಬಗ್ಗೆ ರಶ್ಮಿಕಾ ಮಂದಣ್ಣ ವೇದಿಕೆಯಲ್ಲೇ ಮಾತನಾಡಿದ್ದಾರೆ. ಕೊನೆಗೆ ವಿಜಯ್ ದೇವರಕೊಂಡಗೆ ಧನ್ಯವಾದ ಕೂಡ ಹೇಳಿದ್ದಾರೆ. ವಿಜು, ಮೊದಲ ದಿನದಿಂದಲೂ ಈ ಸಿನಿಮಾ ಜೊತೆಗಿದ್ದೀಯ. ಸಿನಿಮಾ ಗೆದ್ದ ಬಳಿಕ ಕೂಡ ನೀನು ಇಲ್ಲಿಗೆ ಬಂದಿದ್ದೀಯ. ನನ್ನ ಜೊತೆ ಇಡೀ ಸಿನಿಮಾದಲ್ಲಿ ಜೊತೆಗಿದ್ದೆ. ಪ್ರತಿಯೊಬ್ಬರ ಜೀವನದಲ್ಲಿ ವಿಜಯ್ ದೇವರಕೊಂಡ ತರ ಬೆಂಬಲವಾಗಿ ನಿಲ್ಲೋರು ಇರಬೇಕು ಅಂತ ನಾನು ಭಾವಿಸ್ತೀನಿ ಅಂತ ಹೇಳಿದ್ದಾರೆ. ಫೆಬ್ರವರಿ 26 ಉದಯಪುರದಲ್ಲಿ ವಿಜಯ್ ರಶ್ಮಿಕಾ ವೆಡ್ಡಿಂಗ್. ರಶ್ಮಿಕಾಗೆ ಭೂಮಾದೇವಿ ಎಂದ ವಿಜಯ್ ದೇವರಕೊಂಡ. ವಿಜಯ್ ದೇವರಕೊಂಡ ಹಾಗೆ ರಶ್ಮಿಕಾ ಡೇಟಿಂಗ್ ಮಾಡ್ತಾ ಇದ್ದಂತಹ ಚರ್ಚೆ ಇಂದು ನೆನೆಯದಲ್ಲ. ವಿಜಯ್ ಆಪ್ತ ಬಳಗದಲ್ಲಿ ರಶ್ಮಿಕಾ ಗುರ್ತಿಸಿಕೊಂಡಿದ್ದು ಸಹ ಅವರ ಮನೆಗೂ ಹೋಗಿ ಬರ್ತಾ ಇದ್ರು. ಕುಟುಂಬದ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗ್ತಾ ಇರ್ತಿದ್ರು. ಇನ್ನು ಇಬ್ಬರು ರೆಸ್ಟೋರೆಂಟ್ಗಳಲ್ಲಿ ಕಾಣಿಸ್ಕೊಂಡಿರೋದು ಸಹ ಇದೆ. ಇದನ್ನೆಲ್ಲ ನೋಡಿ ಇಬ್ಬರ ನಡುವೆ ಸಮಥಿಂಗ್ ನಡೀತಾ ಇದೆ ಅನ್ನುವಂತಹ ಚರ್ಚೆ ಶುರುವಾಗಿತ್ತು. ತಿಂಗಳ ಹಿಂದೆ ಇಬ್ಬರು ಉಂಗುರವನ್ನ ಬದಲಾಯಿಸಿಕೊಂಡು ಮದುವೆಗೆ ಸಜ್ಜಾಗಿದ್ದಾರೆ ಎನ್ನುವಂತಹ ಗುಸುಗುಸು ಸಹ ಶುರುವಾಗಿತ್ತು. ಫೆಬ್ರವರಿ 26ರಂದು ಉದಯಪುರದಲ್ಲಿ ವಿಜಯ್ ರಶ್ಮಿಕಾ ಡೆಸ್ಟಿನೇಷನ್ ವೆಡ್ಡಿಂಗ್ ಪ್ಲಾನ್ ಮಾಡ್ತಾ ಇದ್ದಾರೆ ಎನ್ನಲಾಗ್ತಾ ಇತ್ತು. ಮದುವೆ ತಯಾರಿ ಶುರುವಾಗಿದ್ದು ಶೀಘ್ರದಲ್ಲೇ ಸುದ್ದಿಗೋಷ್ಠಿಯನ್ನ ನಡೆಸಿ ಸಿಹಿ ಸುದ್ದಿಯನ್ನ ಹಂಚಿಕೊಳ್ತಾರೆ ಅಂತ ತೆಲುಗು ಮಾಧ್ಯಮಗಳಲ್ಲಿ ವರದಿ ಕೂಡ ಆಗಿದೆ. ದಿ ಗರ್ಲ್ ಫ್ರೆಂಡ್ ಸಕ್ಸಸ್ ಮೀಟ್ ನಲ್ಲಿ ವಿಜಯ್ ದೇವರಕೊಂಡ ಮಾತನಾಡಿ, ರಶ್ಮಿಕಾ ನಿಜ ಜೀವನದಲ್ಲಿ ಕೂಡ ಚಿತ್ರದ ಪಾತ್ರದಂತೆ ಭೂಮಾದೇವಿ, ಬಹಳ ಮುಗ್ಧ ಹುಡುಗಿ, ಎಲ್ರಿಗೂ ಸಹ ಸಹಾಯವಾಗಿ ನಿಲ್ತಾಳೆ, ಯಾರಿಗೂ ತೊಂದರೆ ಕೊಡೋದಕ್ಕೆ ಬಯಸೋದಿಲ್ಲ, ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಇರ್ತಾಳೆ. ಈ ಚಿತ್ರದಲ್ಲಿ ಆಕೆಗೆ ಅಂಥದ್ದೇ ಪಾತ್ರ ಕೂಡ ಸಿಕ್ಕಿದೆ. ಪ್ರಪಂಚ ಎಷ್ಟೇ ಮಾತನಾಡಿದ್ರು ಸರಿ, ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಇದ್ದು ಬಿಡ್ತಾಳೆ ಅಂತ ವಿಜಯ್ ಅವರು ಹೇಳಿದ್ದಾರೆ. ಗೀತಾ ಆರ್ಟ್ಸ್ ಬ್ಯಾನರ್ ಅಡಿಯಲ್ಲಿ ದಿ ಗರ್ಲ್ ಫ್ರೆಂಡ್ ಚಿತ್ರ ನಿರ್ಮಾಣ ಆಗ್ತಾ ಇದೆ. 5 ದಿನಕ್ಕೆ ಸಿನಿಮಾ 20 ಕೋಟಿ ಗ್ರಾಸ್ ಕಲೆಕ್ಷನ್ ಮಾಡಿರೋದಾಗಿ ಹೇಳಲಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ಸಿನಿಮಾ ಗಮನವನ್ನ ಸೆಳೀತಾ ಇದೆ. ಒಟ್ಟಲ್ಲಿ ವಿಜಯ್ ದೇವರಕೊಂಡ ಹಾಗೆ ರಶ್ಮಿಕಾ ಸದ್ಯದಲ್ಲೇ ಹಸೆಮಣೆಯನ್ನ ಏರ್ತಾ ಇದ್ದು, ಮದುವೆ ಬಗ್ಗೆ ಯಾವಾಗ ಅಭಿಮಾನಿಗಳಿಗೆ ತಿಳಿಸ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ. ನಿಸರ್ಗ ಗೌಡ, ಸ್ಪೀಡ್ ಮ್ಯೂಸಿಕ್ ಕನ್ನಡ.